ನಮಸ್ತೆ. ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ವಿಶ್ವ ಯೋಗ ದಿನಾಚರಣೆಯ ಅಭ್ಯಾಸ ಕ್ರಮದಂತೆ ನಾವೀಗ ಯೋಗಾಭ್ಯಾಸವನ್ನ ಮಾಡ್ತಾ ಬರೋಣ. ಮೊದಲಿಗೆ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರನತೋಸ್ಮಿ. ವಿಷಯದ ಕಣ್ಣಿಗೆ ಸ್ಪರ್ಶಿಸುತ್ತವೆ. ಹಾಗೆ ಕೈಯಿಂದ ಕಟ್ಟಿ ಯೋಗ ನಮನ ಭೂಮಿ ತಾಯಿಗೆ ವಂದಿಸೋಣ. ದೇಹವನ್ನ ಸಡಿಲಗೊಳಿಸುವ ಅಭ್ಯಾಸನ ಮಾಡ್ತಾ ಬರೋಣ. ಮೊದಲಿಗೆ ಕುತ್ತಿಗೆಗೆ ವ್ಯಾಯಾಮ. ಕುಸಿ ತೆಗೆದುಕೊಳ್ತಾ ಕುತ್ತಿಗೆ ಹಿಂದೆ ಎದುರು, ಹಿಂದೆ ಎದುರು, ನೇರ, ಬಲಬದಿ ನೇರ, ಎಡಬದಿ ನೇರ, ಬಲಬದಿ ನೇರ, ಎಡಬದಿ ನೇರ. ಕುಸಿ ತೆಗೆದುಕೊಳ್ತಾ ಹಾಗೆ ಬಿಡ್ತಾ ಕುತ್ತಿಗೆಯನ್ನ ರೊಟೇಷನ್ ಮಾಡಿ 2 ಸುತ್ತು, ಹಾಗೆ ವಾಪಸ್ 2 ಸುತ್ತು, ರಿಲ್ಯಾಕ್ಸ್. ಮುಂದಕ್ಕೆ ಭುಜಗಳಿಗೆ ವ್ಯಾಯಾಮ. ಈ ಸ್ಥಿತಿ 1 2 3, ಹಾಗೆ ವಾಪಸ್ 1 2 3, ಹಾಗೆ ಕೈಗಳಿಗೆ ವ್ಯಾಯಾಮ 1 2 3, ಹಾಗೆ ವಾಪಸ್ ಜೊತೆಗೊಳಿಸ್ಕೊಳ್ತಾ ಹಾಗೆ ಉಸಿರು ಬಿಡಿ, ಜೊತೆಗೊಳ್ಳಿ, ಬಿಡಿ, ಜೊತೆಗೊಳ್ಳಿ, ಬಿಡಿ 3. ಅದೇ ರೀತಿ ಭುಜಗಳಿಗೆ ಚಲನೆ. ಕೈ ಮುಂದಕ್ಕೆ, ಹಾಗೆ ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಹಿಂದಕ್ಕೆ ನೋಡಿ, ವಾಪಸ್, ಹಾಗೆ ಎಡಬದಿಗೆ, ವಾಪಸ್, ಮತ್ತೆ ಬಲಬದಿಗೆ, ಹಾಗೆ ಮತ್ತೆ ಎಡಬದಿಗೆ, ನೇರ, ವಿಶ್ರಾಂತಿ. ಮುಂದಕ್ಕೆ ಸೊಂಟಕ್ಕೆ ವ್ಯಾಯಾಮ. ಸೊಂಟವನ್ನು ತಿರುಗಿಸುವಂಥದ್ದು 1 2 3, ಹಾಗೆ ವಾಪಸ್ 1 2 3, ವಿಶ್ರಾಂತಿ. ಮುಂದಕ್ಕೆ ಮಂಡಿಗೆ ಚಲನೆ 1 2 3 4 5, ಹಾಗೆ ಪಾದಗಳಿಗೆ ವ್ಯಾಯಾಮ. ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಸುತ್ತಿಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಸುತ್ತಿಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ವಿಶ್ರಾಂತಿ. ದೇಹವನ್ನ ಸಡಿಲಗೊಳಿಸುವ ವ್ಯಾಯಾಮ ಮಾಡಿದ ನಂತರ ಈಗ ನಿಂತು ಮಾಡುವ ಆಸನಗಳನ್ನ ಅಭ್ಯಾಸ ಮಾಡ್ತಾ ಬರೋಣ. ಮೊದಲಿಗೆ ತಾಡಾಸನ. ಇನ್ಹೇಲ್, ಎಕ್ಸೇಲ್, ಮತ್ತೆ ಸುತ್ತಗೊಳ್ಳಿ, ಬಿಡ್ತಾ ನೇರ ಮೇಲಕ್ಕೆ, ಆದಷ್ಟು ಭುಜಗಳ ಮೇಲಕ್ಕೆ ಟಚ್ ಮಾಡಿ, ಕಣ್ಣುಗಳ ಮುಚ್ಚಿಕೊಳ್ಳಿ, ಸಹಜವಾದ ಉಸಿರಾಟ. ಹಾಗೆ ಸುತ್ತಗೊಳ್ಳಿ, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಅರ್ಧ ಕಟಿ ಚಕ್ರಾಸನ. 2 ಕೈಗಳನ್ನು ಸೊಂಟಕ್ಕೆ ಕೊಡಬೇಕು, ಉಸಿರು ತೆಗೆದುಕೊಳ್ತಾ ಹಾಗೆ ಉಸಿರು ಬಿಡ್ತಾ ಸಾಧ್ಯವಷ್ಟು ಇದಕ್ಕೆ ಬಾಗು. ಮುಂದಕ್ಕೆ ಪಾದಹಸ್ತಾಸನ. ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೈಗಾಲ ಸಾಧ್ಯವಷ್ಟು ಕೆಳಗೆ ಬಗ್ಗಿಸುವುದು, ತಲೆಯನ್ನ ಮೊಣಕಾಲಿ ಕೈಸು. ಮುಂದಕ್ಕೆ ತ್ರಿಕೋನಾಸನ. ಬಲಕರ್ಣ ಪಕ್ಕಕ್ಕಿಡಿ, ಹಾಗೆ ಪಾದ ನೇರ ಮಾಡಿ, ಈಗ ಸೊಂಟ ನೇರ, ತೆಗೆದುಕೊಳ್ತಾ ಉಸಿರು ಬಿಡ್ತಾ ಕೈ ಕೆಳಗೆ, ಇನ್ನೊಂದು ಕೈ ಮೇಲಕ್ಕೆ, 2 ಕಾಲುಗಳು ನೇರವಾಗಿರಬೇಕು, ದೃಷ್ಟಿ ಮೇಲಕ್ಕೆ. ವಾಪಸ್, ಹಾಗೆ ಇನ್ನೊಂದು ಬದಿ ಸುತ್ತಗೊಳ್ಳಿ, ಉಸಿರು ಬಿಡ್ತಾ ಕೆಳಗೆ, ಸಾಧ್ಯವಷ್ಟು ಕೈ ಕೆಳಗಿನ ಕೈ ಕೆಳಗೆ, ಮೇಲಿನ ಕೈ ಮೇಲೆ, 2 ಕಾಲುಗಳು ನೇರ, ದೃಷ್ಟಿ ಮೇಲಕ್ಕೆ. ವಾಪಸ್, ಹಾಗೆ ಸೊಂಟ ಕೈ ಕೊಟ್ಟು ಕಾಲನ್ನು ಜೋಡಿಸಿ, ವಿಶ್ರಾಂತಿ. ಇದೀಗ ನಾವು ಕುಳಿತುಕೊಂಡು ಮಾಡುವ ಆಸನಗಳನ್ನ ಅಭ್ಯಾಸ ಮಾಡ್ತಾ ಬರೋಣ. ಮೊದಲಿಗೆ ಭದ್ರಾಸನ. 2 ಕಾಲುಗಳನ್ನ ಮಡಿಸಬೇಕು, ಕೈಗಳನ್ನ ಲಾಕ್ ಮಾಡಿಕೊಂಡು ಪಾದ ಅಡಿ ಕೊಟ್ಟು ನೇರವಾಗಿ ಸೊಂಟ ನೇರ ಮಾಡಿ ಕುಳಿತುಕೊಂಡು ಸಹಜವಾದ ಉಸಿರಾಟ. ತಗೊಳ್ಳಿ, ಬಿಡಿ,
ವಿಶ್ರಾಂತಿ. ಮುಂದಕ್ಕೆ ವಜ್ರಾಸನ, ಬಲಕಾಲಡಿಗೆ, ಆದ್ಮೇಲೆ ಎಡಗಾಲು ನೇರವಾಗಿ ಕುಳಿತುಕೊಳ್ಳೋಣ. ಅಲ್ಲಿಂದ ಮುಂದಕ್ಕೆ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ. ಎರಡು ಕೈಗಳ ಸೊಂಟಕ್ಕೆ, ಹಾಗೆ ಸಾಧ್ಯವಷ್ಟು ಸೊಂಟ ಮುಂದಕ್ಕೆ ದುಡಿ, ಹಿಂದಕ್ಕೆ ಬಾ. ಅಲ್ಲಿಂದ ಉಷ್ಟ್ರಾಸನ, ಬಲಗೈ ಪಾದ ಮೇಲೆ, ಇನ್ನೊಂದು ಕೈ ಪಾದ ಮೇಲೆ. ವಿಶ್ರಾಂತಿ. ಶಶಂಕಾಸನ, ಎರಡು ಕೈಗಳ ಮೇಲೆ ಉಸಿರುಗೊಳ್ತಾ ಉಸಿರು ಬಿಡುತ್ತಾ ಸಹಜವಾದ ಉಸಿರಾಟ. ಮುಂದಕ್ಕೆ ಮಂಡುಕಾಸನ, ಎರಡೂ ಪಾದಗಳ ಕಾಲುಗಳನ್ನ ದೂರಕ್ಕೆ ಮಾಡಿಕೊಂಡು ಸ್ಪಷ್ಟವನ್ನ ಸಾಧ್ಯವಷ್ಟು ನೆಲಕ್ಕೆ ಊರಬೇಕು. ಎರಡೂ ಕೈಗಳು ಮುಂದಕ್ಕೆ ತಗೊಳ್ಳಿ, ಉಸಿರು ಬಿಡುತ್ತಾ ಎರಡು ಕೈಗಳನ್ನು ಹಿಂದಕ್ಕೆ ಸಾಧ್ಯವಷ್ಟು, ದೃಷ್ಟಿ ನೇರ, ಬೆನ್ನು ನೇರ, ಸಹಜವಾದ ಉಸಿರಾಟ. ಉದ್ದಿತ ಮಂಡುಕಾಸನ, ಸಹಜವಾದ ತಗೊಳ್ಳಿ, ಉಸಿರು ಬಿಡುತ್ತಾ. ಮುಂದಕ್ಕೆ ವಕ್ರಾಸನ, ತಿರುಚುವ ಆಸನ. ಬಲಗಾಲನ ಮಡಚಬೇಕು, ಬಲಗೈ ಹಿಂದಕ್ಕೆ, ಎಡಗೈ ತೊಡೆಯ ಮುಂದಿನಿಂದ ಹಾಗೆ ಪಾದವನ್ನು ಇಟ್ಕೊಳ್ಬೇಕು, ಸಾಧ್ಯವಷ್ಟು ಹಿಂದಕ್ಕೆ ತಿರುಚಬೇಕು. ಸಹಜವಾದ ಉಸಿರಾಟ. ಹಾಗೆ ಇನ್ನೊಂದು ಬದಿಗೆ ಎಡಗಾಲು ಮಡಚೋದು, ಎಡಗೈ ಹಿಂದೆ, ಬಲಗೈ ಮೇಲಿಂದ, ಹೊಟ್ಟೆ ಹಾಗೂ ತೊಡೆಯ ಮಧ್ಯೆಯಿಂದ ಪಾದ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿ. ವಿಶ್ರಾಂತಿ, ಪಾದ ಬಿಡಿ, ರಿಲ್ಯಾಕ್ಸ್. ಇದೀಗ ನಾವು ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡ್ತಾ ಬರೋಣ. ಮೊದಲಿಗೆ ಮಕರಾಸನ. ಎರಡೂ ಕಾಲುಗಳನ್ನ ವಿರುದ್ಧ ದಿಕ್ಕಿಗೆ ಇಟ್ಕೊಳ್ಳಿ, ಪಾದಗಳನ್ನ. ಬಲಗೈಯನ್ನ ಎಡಭುಜಕ್ಕೆ, ಎಡಗೈ ಬಲಭುಜಕ್ಕೆ, ತಲೆ ಒಳಗೆ ಇಟ್ಕೊಂಡು ಸಹಜವಾದ ಉಸಿರಾಟ, ವಿಶ್ರಾಂತಿ, ರಿಲ್ಯಾಕ್ಸ್. ಇಲ್ಲಿಂದ ನಾವು ಮುಂದಕ್ಕೆ ಹೋಗೋಣ. ಈಗ ಭುಜಂಗಾಸನ ಅಭ್ಯಾಸ ಮಾಡ್ತಾ ಬರೋಣ. ಎರಡು ಪಾದಗಳನ್ನ ಚಾಚಬೇಕು, ಕೈಗಳನ್ನ ಭುಜದ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಉಸಿರು ತೆಗೆದುಕೊಳ್ತಾ ನಿಧಾನಕ್ಕೆ ಇದನ್ನ ಮೇಲೆತ್ತಿ, ಸಹಜವಾದ ಉಸಿರಾಟ. ಇಲ್ಲಿಂದ ಎರಡನೇ ಹಂತ, ಮೊಳಕೈನ ಮೇಲೆತ್ತಿ ಸಾಧ್ಯವಾದ ಹಿಂದಕ್ಕೆ ಬಾಗುವಂಥದ್ದು. ಹಾಗೆ ವಿಶ್ರಾಂತಿ, ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ. ಇಲ್ಲಿಂದ ಮುಂದಕ್ಕೆ ಶಲಭಾಸನ ಅಭ್ಯಾಸ ಮಾಡ್ತಾ ಬರೋಣ. ಎರಡೂ ಕೈಗಳನ್ನ ತೊಡೆಯ ಅಡಿಗೆ ಕೊಂಡು ಹೋಗಬೇಕು, ಗದ್ದ ಕೆಳಗೆ. ನಿಧಾನಕ್ಕೆ ಬಲಗಾಲನ ಮೇಲೆತ್ತಿ, ವಿಶ್ರಾಂತಿ. ಮುಂದಕ್ಕೆ ಎಡಗಾಲು, ಸಹಜವಾದ ಉಸಿರಾಟ, ರಿಲ್ಯಾಕ್ಸ್. ಮುಂದೆ ಸೊಂಟ ಸಮೇತ ಎರಡು ಕಾಲುಗಳು ನೇರ ಮೇಲೆ, ವಿಶ್ರಾಂತಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ. ಇದೀಗ ನಾವು ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡ್ತಾ ಬರೋಣ. ಮೊದಲಿಗೆ ಸೇತುಬಂಧಾಸನ ಅಥವಾ ಪೀಠಾಸನ. ಎರಡೂ ಕಾಲುಗಳನ್ನ, ಪಾದಗಳನ್ನ ಪೃಷ್ಠಕ್ಕೆ ಜೋಡಿಸಬೇಕು. ಬಲಗೈಯಿಂದ ಬಲಗಾಲು, ಎಡಗೈಯಿಂದ ಎಡಗಾಲು ಹಿಡಿದುಕೊಂಡು ಆದಷ್ಟು ಕಾಲನ್ನ ಒಳಗೆ ಎಳೆದುಕೊಂಡು ಪಾದಗಳನ್ನ ಒತ್ತಿ ಸಾಧ್ಯವಷ್ಟು ಸೊಂಟವನ್ನ ಮೇಲಕ್ಕೆತ್ತಿ ಸಹಜವಾದ ಉಸಿರಾಟ, ವಿಶ್ರಾಂತಿ, ರಿಲ್ಯಾಕ್ಸ್. ಮುಂದಕ್ಕೆ ಅಭ್ಯಾಸ ಮಾಡ್ತಾ ಬರೋಣ. ಉತ್ಥಾನ ಪಾದಾಸನ. ಎರಡೂ ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು, ಎರಡೂ ಕಾಲುಗಳನ್ನ ನೇರಕ್ಕೆ ಸೊಂಟೆಯಿಂದ ಮೇಲಕ್ಕೆ ಎತ್ತಬೇಕು. ಸಹಜವಾದ ಉಸಿರಾಟ, ವಿಶ್ರಾಂತಿ. ಮುಂದಕ್ಕೆ ಅರ್ಧ ಹಲಾಸನ. ಎರಡು ಕಾಲುಗಳನ್ನ ಜೋಡಿಸಿ ಮತ್ತೆ ಎರಡು ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ.
ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎರಡೂ ಕಾಲುಗಳು ನೇರ ಮೇಲೆ. ವಿಶ್ರಾಂತಿ. ಇಲ್ಲ ಮುಂದಕ್ಕೆ ಪವನ ಮುಕ್ತಾಸನ. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಕೈಗಳಿಂದ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಗದ್ದವನ್ನು ಮಂಡಿಗೆ ತಾಗಿಸ್ತಾ ಸಹಜವಾದ ಉಸಿರಾಟ. ವಿಶ್ರಾಂತಿ. ಮುಂದಕ್ಕೆ ಶವಾಸನ. ಎಲ್ಲ ಆಸನಗಳ ಅಭ್ಯಾಸ ಮಾಡಿದ್ದೇವೆ. ಇದೀಗ ಪೂರ್ತಿ ರಿಲ್ಯಾಕ್ಸ್, ವಿಶ್ರಾಂತಿ. ಎರಡು ಕಾಲನ್ನ ಸಡಿಲ ಬಿಟ್ಟುಬಿಡಿ, ಜೀವನ ಸಡಿ ಬಿಟ್ಬಿಡಿ. ಹಾಗೆ ಎರಡು ಕೈಗಳನ್ನ ಪಕ್ಕಕ್ಕೆ ಚಾಚಿ ಸಹಜವಾದ ಉಸಿರಾಟ. ದೇಹದ ಎಲ್ಲ ಭಾಗಗಳಿಗೆ ಮನಸ್ಸನ್ನ ಕೇಂದ್ರೀಕರಿಸ್ತಾ ಬನ್ನಿ, ಅಥವಾ ಉಸಿರಾಟದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಿ. ವಿಶ್ರಾಂತಿ. ಎಲ್ಲ ಯೋಚನೆ ಚಿಂತನೆ ಎಲ್ಲ ಮರೆತು ರಿಲ್ಯಾಕ್ಸ್, ವಿಶ್ರಾಂತಿ. ಇದೀಗ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಬರೋಣ. ಯಾವುದೇ ಭಂಗಿಯಲ್ಲಿ ನೇರವಾಗಿ ಕುಳಿತುಕೊಳ್ಳುವುದು, ಬೆನ್ನು ನೇರ, ಸಹಜವಾದ ಉಸಿರಾಟನ ಮಾಡ್ತಾ ಬರೋಣ. ಎರಡು ಮೂಗಿನ ಹೊಳ್ಳಿನಿಂದ ಅನುಲೋಮ ವಿಲೋಮ ಪ್ರಾಣಾಯಾಮ. ನಿಧಾನವಾಗಿ ಪೂರಕ, ಹಾಗೆ ರೇಚಕ. 5 ಬಾರಿ ಅಭ್ಯಾಸ ಮಾಡ್ತಾ ಬರೋಣ. ಮನಸ್ಸನ್ನ ಮೂಗಿನ ಕಡೆಗೆ ಕೇಂದ್ರೀಕರಿಸ್ತಾ ಸಹಜವಾದ ಉಸಿರಾಟ ಕ್ರಮ. ವಿಶ್ರಾಂತಿ. ಮುಂದಕ್ಕೆ ಅಭ್ಯಾಸ ಮಾಡ್ತಾ ಬರೋಣ. ನಾಡಿ ಶೋಧನ ಪ್ರಾಣಾಯಾಮ. ನಾಸಿಕ ಮುದ್ರೆ, ಹೆಬ್ಬೆರಳು ಬಲಮೂಗಿನ ಹೊಳ್ಳೆಗೆ, ಹಾಗೆ ಎಡಮೂಗಿನ ಹೊಳ್ಳೆಗೆ ಉಂಗುರ ಬೆರಳು. ಎಡಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಸಹಜವಾದ ಉಸಿರು ತೆಗೆದುಕೊಳ್ಳುವಂಥದ್ದು. ತೆಗೆದುಕೊಂಡ ಮೇಲೆ ಅದನ್ನ ಬಲಮೂಗಿನ ಹೊಳ್ಳೆಯಿಂದ ಹೊರಗೆ ಬಿಡುವುದು. ಮತ್ತೆ ಬಲಮೂಗಿನ ಹೊಳ್ಳೆಯಿಂದ ಒಳಗೆ ತೆಗೆದುಕೊಳ್ಳಿ. ಪೂರಕ. ಪೂರ್ತಿ ತೆಗೆದುಕೊಂಡ ಮೇಲೆ ಎಲ್ಲ ಪೂರ್ತಿ ಎಡಮೂಗಿನ ಹೊಳ್ಳೆಯಿಂದ ಹೊರಗೆ. ಮತ್ತೆ ಎಡಮೂಗಿನ ಹೊಳ್ಳೆಯಿಂದ ಒಳಗೆ ತೆಗೆದುಕೊಳ್ಳಿ. ಅದನ್ನ ಪೂರ್ತಿ ಬಲಮೂಗಿನ ಹೊಳ್ಳೆಯಿಂದ ಹೊರಗೆ. ಮತ್ತೆ ಬಲಮೂಗಿನ ಹೊಳ್ಳೆಯಿಂದ ಒಳಗೆ, ಎಡಮೂಗಿನ ಹೊಳ್ಳೆಯಿಂದ ಹೊರಗೆ. 2 ಚಕ್ರ ಅಭ್ಯಾಸ ಮಾಡಿದ್ದೇವೆ. ಇದೇ ರೀತಿ ಮುಂದುವರಿಸ್ತಾ ಹೋಗಬೇಕು. ವಿಶ್ರಾಂತಿ. ಮುಂದಕ್ಕೆ ಅಭ್ಯಾಸ ಮಾಡ್ತಾ ಬರೋಣ. ಶೀತ್ಕಾರಿ ತಂಪು ಪ್ರಾಣಾಯಾಮ. ನಾಲಿಗೆಯನ್ನ ಚೂಪ್ ಮಾಡಬೇಕು, ಪೈಪ್ನ ಹಾಗೆ. ಇಲ್ಲಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು. ಪೂರ್ತಿ ಒಳಗೆ ತೆಗೆದುಕೊಂಡು ಅದನ್ನ ಮೂಗಿನ ಮೂಲಕ ಹೊರಗೆ. ಇದೇ ರೀತಿ ಮುಂದುವರಿಸ್ತಾ ಬರೋಣ. ಶೀತ್ಕಾರಿ. ನಾಲಿಗೆಯನ್ನ ಮೇಲ್ಮುಖ ಫೋಲ್ಡ್ ಮಾಡಿ, ಅದನ್ನ ಪೂರ್ತಿ ಮೂಗಿನ ಮೂಲಕ ಹೊರಗೆ. ಮತ್ತೊಮ್ಮೆ ವಿಶ್ರಾಂತಿ. ಮುಂದಕ್ಕೆ ಶಾಂತಿ ಪ್ರಾಣಾಯಾಮ. ಭ್ರಾಮರಿ, ಮನಸ್ಸನ್ನು ಶಾಂತಗೊಳಿಸುವಂತಹ ಪ್ರಾಣಾಯಾಮ. ಈ ರೀತಿ ಕೈಗಳನ್ನ ಬೆರಳನ್ನು ಇಟ್ಕೊಳ್ಳಿ. ಷಣ್ಮುಖಿ ಮುದ್ರೆ ಸಹಾಯದಿಂದ ಮಕಾರ ಧ್ವನಿ ಮನಸ್ಸನ್ನ ತಲೆ ಕಡೆಗೊಳ್ಳಬೇಕು.
6 ಬಾರಿ ಮಕಾರ ಧ್ವನಿಯನ್ನು ಹೇಳೋದ್ರ ಮುಖಾಂತರ ಮನಸ್ಸನ್ನು ವಿಶ್ರಾಂತಿಗೊಳಿಸ್ತಾ ಬರಬೇಕು. ರಿಲ್ಯಾಕ್ಸ್. ಪ್ರಾಣಾಯಾಮ ಅಭ್ಯಾಸ ನಂತರ ನಾವೀಗ ಧ್ಯಾನಕ್ಕೆ ಹೋಗೋಣ. ಶಾಂಭವಿ ಮುದ್ರೆಯ ಸಹಾಯದಿಂದ ಚಿನ್ಮುದ್ರೆ, ಹಾಗೆ ಮನಸ್ಸನ್ನು ಪೂರ್ತಿ ನಿಮ್ಮ ಮೂಗಿನ ಉಸಿರಾಟದ ಕಡೆಗೆ ಕೇಂದ್ರೀಕರಿಸ್ತಾ ಬರೋಣ. ಮನಸ್ಸನ್ನು ಶಾಂತಗೊಳಿಸಿ, ಎಲ್ಲ ಯೋಚನೆ ಚಿಂತನೆ ಎಲ್ಲ ಮರೆತು ಬಿಡಿ. ಪೂರ್ತಿ ಮನಸ್ಸು ದೇಹದ ಕಡೆಗೆ, ಉಸಿರಾಟದ ಕಡೆಗೆ. ಎರಡರಿಂದ 5 ನಿಮಿಷ ಈ ರೀತಿ ನೇರವಾಗಿ ಕುಳಿತುಕೊಂಡು ಮನಸ್ಸನ್ನು ಶಾಂತಗೊಳಿಸ್ತಾ ಬರೋಣ. ವಿಶ್ರಾಂತಿ. ಬಂಧುಗಳೇ, ಎಲ್ಲ ಅಭ್ಯಾಸ ಆದ ನಂತರ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಬಲಗೈನ ಮುಂದಕ್ಕೆ ಚಾಚಿ ನಾವು ಪ್ರಮಾಣ ಮಾಡೋಣ, ಸಂಕಲ್ಪ ಮಾಡಿಕೊಳ್ಳೋಣ. ನಾನು ಶಾಂತಿ, ಸಹಬಾಳ್ವೆ, ಸಂತೋಷ ಮತ್ತು ಪ್ರೀತಿಯಿಂದ ನನ್ನ ಆರೋಗ್ಯವನ್ನು, ಮಾನವತೆಯನ್ನು ಕಾಪಾಡುತ್ತೇನೆ. ಪ್ರತಿ ಕೆಲಸ ಕಾರ್ಯಗಳ ಮೂಲಕ ಪ್ರೀತಿ, ಶಾಂತಿಯ ವಾತಾವರಣವನ್ನು ನಿರ್ಮಿಸಿ ವಿಶ್ವಶಾಂತಿ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಾ ವಿಶ್ವ ಸೌಹಾರ್ದತೆ, ಶಾಂತಿ, ಸಹಬಾಳ್ವೆಗೆ ಸದಾ ಒಗ್ಗಟ್ಟಿನಿಂದ ದುಡಿಯುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಧನ್ಯವಾದಗಳು. ಇದೀಗ ಸ್ವಸ್ತಿ ಮಂತ್ರದೊಂದಿಗೆ ಈ ಅಭ್ಯಾಸವನ್ನು ಮುಗಿಸ್ತಾ ಬರೋಣ. ನಮಸ್ಕಾರ ಸ್ಥಿತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿ ದುಃಖ ಭಾಗ್ ಭವೇತ್. ಯೋಗ ನಮನ. ಎರಡು ಕೈ ಹಿಂದೆ ಕಟ್ಟಿ. ಎಲ್ಲರಿಗೂ ಧನ್ಯವಾದಗಳು.